ಕೆಂಪೇಗೌಡ ಲೇಔಟ್ ನಿರ್ಮಾಣಕ್ಕೆ ಕೆರೆ ಜಾಗವನ್ನೇ ನುಂಗ್ತಾ ಆ ಬಿಡಿಎ. ಕೆರೆ ಮೇಲೆ ಲೇಔಟ್ ನಿರ್ಮಿಸಿ ಬಡವರಿಗೆ ನಿವೇಶನಗಳ ಹಂಚಿಕೆ ಮಾಡಲಾಗಿರ್ತಕ್ಕಂಥ ಏನೋ ಆರೋಪ ಕೇಳಿ ಬರ್ತಾ ಇದೆ. ಕನ್ನಹಳ್ಳಿ ಗ್ರಾಮದಲ್ಲಿ ಕೆಂಪೇಗೌಡ ಲೇಔಟ್ ನಿರ್ಮಿಸಿ ಸೈಟ್ ಹಂಚಿಕೆ ಮಾಡಲಾಗಿರ್ತಕ್ಕಂಥದ್ದು. ಆದರೆ ಬಿಡಿಎ ಸೈಟ್ನಲ್ಲಿ ಪಾಯ ಹಾಕಿ ಮನೆ ಕಟ್ಟುವ ವೇಳೆ ಉಕ್ಕುತ್ತಿದೆ ಅಂತರ್ಜಲ. ಮನೆ ಪಾಯಕ್ಕೆ ಭೂಮಿಯನ್ನ 4-5 ಮೀಟರ್ ಆಳಕ್ಕೆ ಅಗೆದರೆ ಸಾಕು ನೀರು ಉಕ್ಕಿ ಬರ್ತಾ ಇರತಕ್ಕಂಥದ್ದು. ಸೈಟ್ನಲ್ಲಿ ಮನೆ ನಿರ್ಮಾಣ ಮಾಡೋಕೆ ಆಗದೆ ನಿವೇಶನದಾರರು ಪರದಾಟವನ್ನು ಅನುಭವಿಸಿದ್ದಾರೆ. ಕೆಂಪೇಗೌಡ ಲೇಔಟ್ನಲ್ಲಿ ಕಂಡು ಬಂದಿರತಕ್ಕಂಥ ಅವ್ಯವಸ್ಥೆ ಇದು. ಯಾಕಂದರೆ ಕೆರೆ ಜಾಗವನ್ನೇ ಏನಾದರೂ ನುಂಗಿ ಬಿಡಿ ಅಲ್ಲಿನ ಏನು ಸೈಟ್ಗಳನ್ನು ನಿವೇಶನದಾರರಿಗೆ ಹಂಚಿಕೆ ಮಾಡ್ತಾ ಅಂತಕ್ಕಂಥ ಪ್ರಶ್ನೆ ಹಾಗೂ ಆರೋಪಗಳು ಕೇಳಿ ಬರ್ತಾ ಇದೆ. ಕನ್ನಹಳ್ಳಿ ಗ್ರಾಮದಲ್ಲಿ ಕೆಂಪೇಗೌಡ ಲೇಔಟ್ ನಿರ್ಮಿಸಿ ಈ ರೀತಿಯಾಗಿ ಸೈಟ್ ಹಂಚಿಕೆ ಮಾಡಲಾಗಿರ್ತಕ್ಕಂಥದ್ದು. ಆದರೆ ಬಿಡಿಎ ಸೈಟ್ನಲ್ಲಿ ಪಾಯ ಹಾಕಿ ಮನೆ ಕಟ್ಟುವ ವೇಳೆ ಅಂತರ್ಜಲ ಹುಕ್ಕಿ ಬರ್ತಾ ಇರ್ತಕ್ಕಂಥದ್ದು. ಒಳಗಿಂದ ನೀರು ಬರ್ತಾ ಇದೆ. ಮನೆ ಪಾಯಕ್ಕೆ ಭೂಮಿಯನ್ನು 4-5 ಮೀಟರ್ ಆಳಕ್ಕೆ ಆಗಿದ್ರೆ ಸಾಕು ನೀರು ಉಕ್ಕಿ ಬರ್ತಾ ಇರತಕ್ಕಂಥದ್ದು. ಸೈಟ್ನಲ್ಲಿ ಮನೆ ನಿರ್ಮಾಣ ಮಾಡೋಕ್ಕೂ ಆಗದೆ ನಿವೇಶನದಾರರು ಪರದಾಟವನ್ನು ನಡೆಸಿದ್ದಾರೆ. ಸದ್ಯಕ್ಕೆ ಕೆಂಪೇಗೌಡ ಲೇಔಟ್ನಲ್ಲಿ ಕಂಡು ಬಂದಿರತಕ್ಕಂಥ ಅವ್ಯವಸ್ಥೆ ಇದು. ಕೆರೆ ಜಾಗವನ್ನೇ ನುಂಗಿ ಬಿಡಿಎ ಸೈಟ್ ನಿರ್ಮಾಣ ಮಾಡ್ತಾ ಅಲ್ಲಿ ಕೆರೆ ಮೇಲೆ ಲೇಔಟ್ ನಿರ್ಮಿಸಿ ಬಡವರಿಗೆ ನಿವೇಶನದಾರರು ಈ ರೀತಿಯಾದ ಹಂಚಿಕೆ ಮಾಡಿದ್ರ ಸೈಟ್ಗಳನ್ನು. ಕನ್ನಹಳ್ಳಿ ಗ್ರಾಮದಲ್ಲಿ ಕೆಂಪೇಗೌಡ ಲೇಔಟ್ ನಿರ್ಮಿಸಿ ಸೈಟ್ ಹಂಚಿಕೆ ಮಾಡಲಾಗಿರ್ತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಆದರೆ ಬಿಡಿಎ ಸೈಟ್ನಲ್ಲಿ ಪಾಯ ಹಾಕಿ ಮನೆ ಕಟ್ಟುವ ವೇಳೆ ಅಂತರ್ಜಲ ಬರ್ತಾ ಇರ್ತಕ್ಕಂಥದ್ದು. ಮನೆ ಪಾಯಕ್ಕೆ ಭೂಮಿಯನ್ನು 4-5 ಮೀಟರ್ ಆಳಕ್ಕೆ ಅಗೆದರೆ ಸಾಕು ನೀರು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಸೈಟ್ನಲ್ಲಿ ಮನೆ ನಿರ್ಮಾಣ ಮಾಡೋಕ್ಕೆ ಯೋಗ್ಯವೇ ಇಲ್ಲ. ನೋಡ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಈ ರೀತಿಯಾಗಿ ಜಸ್ಟ್ 3-4 ಅಡಿ ಏನು ಪಾಯಕ್ಕೋಸ್ಕರ ಮನೆ ಪಾಯಕ್ಕೋಸ್ಕರ ಗುಂಡಿ ಬಗೆದರೆ ಸಾಕು ಒಳಗಡೆಯಿಂದ ನೀರು ಬರ್ತಾ ಇದೆ. ಯಾವುದೇ ಕಟ್ಟಡಗಳನ್ನು ಅಥವಾ ಮನೆಗಳನ್ನು ಕಟ್ಟೋದಕ್ಕೆ ಯೋಗ್ಯವೇ ಇಲ್ಲ ಈ ಸೈಟು. ಈ ರೀತಿಯಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇದು ಏನು ಅನುಮಾನ ಎಡೆ ಮಾಡಿಕೊಡ್ತಾ ಇದೆ ಅಂದರೆ ಅಲ್ಲಿ ಮುಂಚೆ ಯಾವುದಾದ್ರೂ ಕೆರೆ ಇತ್ತಾ, ಕೆರೆಯನ್ನೇ ನುಂಗಿ ಈ ರೀತಿಯಾಗಿ ಸೈಟ್ಗಳನ್ನು ಮಾಡಿ ಬಿಡಿಎ ಹಂಚಿಕೆ ಮಾಡ್ತಾ ಅಂತಕ್ಕಂಥ ಆರೋಪ ಹಾಗೂ ಏನು ಶಂಕೆಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಜಸ್ಟ್ 4-5 ಅಡಿ ಮನೆ ಪಾಯವನ್ನು ಅಗೆದರೆ ಸಾಕು ನೀರು ಹುಕ್ಕಿ ಬರ್ತಾ ಇದೆ ಅಂದರೆ ಮೊದಲಿಗೆ ಕೆರೆ ಆಗಿರುತ್ತೆ ಅಥವಾ ಅಲ್ಲಿ ಏನಾದರೂ ಒಂದು ಆ ರೀತಿಯಾದ ಒಂದು ಭೂಮಿ ಇರುತ್ತೆ. ಅದನ್ನು